ಇತ್ತೀಚೆಗೆ ನಗರದಲ್ಲಿ ಬುರ್ಖಾ ಧರಿಸಿದ ಮಹಿಳೆಯರು ಕಳ್ಳತನ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಅಲರ್ಟ್ ಆದ ಪೊಲೀಸರು. ಪೊಲೀಸ್ ಇಲಾಖೆಯಿಂದ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನಗರ ಠಾಣೆಯಲ್ಲಿ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರೊಂದಿಗೆ ಸಭೆ ನಡೆಸಿ ಮಾಲೀಕರು ಎಚ್ಚರವಾಗಿರುವಂತೆ ಸೂಚನೆ ನೀಡಿದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್, ಗ್ರಾಹಕರು ಚಿನ್ನಗೆಳ್ಳಿ ವ್ಯಾಪಾರ ಮಾಡಲು ಬಂದಂತಹ ಸಂದರ್ಭದಲ್ಲಿ ಅವರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ ನಂತರ ವ್ಯವಹಾರ ಮಾಡಬೇಕು. ಪ್ರತಿ ಅಂಗಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಗೂ ಅಲಾರಂಗಳನ್ನು ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು. ಅಂಗಡಿಗಳ ಮುಖ್ಯ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡುವುದರಿಂದ ಅಂಗಡಿಗಳಿಗೆ ಹೋಗಿ ಬರುವವರ ಮೇಲೆ ನಿಗಾ ಇಡಲು ಅನುಕೂಲವಾಗುತ್ತದೆ. ಪ್ರತಿಯೊಬ್ಬ ವ್ಯಾಪಾರಸ್ಥರು ಗ್ರಾಹಕರಿಗೆ ಮಾರಾಟ ಮಾಡುವ ವಸ್ತುಗಳಿಗೆ ಕಡ್ಡಾಯವಾಗಿ ಬಿಲ್ ನೀಡಬೇಕು ಎಂದು ಮಾಹಿತಿ ನೀಡಿದರು. ಚೀತಾ ನಂಬರು, ಸಬ್ ಇನ್ಸ್ಪೆಕ್ಟರ್ಸ್ ನಂಬರು, ಇನ್ಸ್ಪೆಕ್ಟರ್ ನಂಬರು, ಲ್ಯಾಂಡ್ಲೈನ್ ನಂಬರ್ ಇಟ್ಕೊಂಡ್ರೆ ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ. ಯಾಕಂದರೆ ನನ್ನ ನಂಬರು ಸಹ ತಗೊಳ್ಳಿ. ಯಾಕಂದರೆ ಈ ವಿಷಯಗಳು ನಿಮಗೆ ಮಾತ್ರ ಅಲ್ಲ, ನಿಮ್ಗೆ ಕೆಲಸ ಮಾಡೋರೆಲ್ಲರೂ ಗೊತ್ತಿರಬೇಕು. 100% ಕೆಲಸ ಮಾಡೋರಿಗೆ ಗೊತ್ತಿರಬೇಕು. ಯಾಕಂದರೆ ನೀವು ಪ್ಯಾನಿಕ್ ಇರ್ತೀರಾ, ನೀವೇನಾದರೂ ಸಡನ್ ಆಗಿ ಏನಾದರೂ ಅಟ್ಯಾಕ್ ಮಾಡ್ಬೋದು, ಯಾರಾದರೂ ವೆಪನ್ಸ್ ತಗೊಂಡು ಇದು ಮಾಡ್ಬೋದು. ಅವಾಗ ಯಾರೋ ಒಬ್ಬರು ಹೊರಗಡೆ ಮೂಲೆಯಲ್ಲಿರೋ ಇವರು ಟಕ್ಕನ್ನು 112 ಫೋನ್ ಮಾಡಿದ್ರೆ ಹಂಗೆ ಸುಮ್ಮನೆ ಇರಬೇಡಿ. ಇಮಿಡಿಯೇಟಾಗಿ ಇನ್ಸ್ಪೆಕ್ಟರ್ಗೂ ಸಹ ಮೆಸೇಜ್ ನೆಕ್ಸ್ಟ್ ನಾವು ಅವ್ರಿಗೆ ಅಪ್ರೋಚ್ ಆಗಿ ಫರ್ದರ್ ನಮಗೆ ಲೀಡ್ ಸಿಗುತ್ತೆ, ಪೊಲೀಸರಿಗೆ ಲೀಡ್ ಸಿಗುತ್ತೆ. ಆದಮೇಲೆ ಪರದಾಡೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಇನ್ಸಿಡೆಂಟ್ಸು ಸುಮಾರು ಬೆಂಗಳೂರು ಸಿಟಿಯಲ್ಲಿ ಆಗಿದ್ದಾವೆ. ಆಗಿ ಏನಾದ್ರು ಇನ್ಸಿಡೆಂಟ್ಸ್ ಆದರೆ ಪೊಲೀಸರಿಗೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಜ್ಯುವೆಲ್ಲರಿ ಅಂಗಡಿ ಮುಂದೆ ಒಬ್ಬ ಕಾನ್ಸ್ಟೇಬಲ್ ಇರೋ ಕಾರಣ. ಅದಕ್ಕೆ ನೀವು ಸಹ ಜವಾಬ್ದಾರಿಯಿಂದ ರಾತ್ರಿ ಹೊತ್ತಾಗಲಿ ಹಗಲು ಆಗಲಿ ನಿಮ್ಮ ಇನ್ನು ಎಸ್ಪೆಷಲಿ ಹೆವಿ ಟ್ರಾನ್ಸಾಕ್ಷನ್ ಇರೋ ಕಡೆ ಕಂಪಲ್ಸರಿ ಹೆಜ್ಜೆಗೂ CCTV ಇರಬೇಕು. ಡಿಸ್ಪ್ಲೇ ಮಾಡ್ತಿರ್ತಾರೆ, ಅದನ್ನು ಸೆಕ್ಯೂರ್ ಇರಬೇಕು. ನಿಮ್ಮವ್ರು ಹೇಳಬೇಕು, ಬೀಗ ತೆಗಿಬೇಕು, ಏನು 1-2 ಐಟಮ್ಸ್ ತರ್ತಾರೆ ಅಷ್ಟು ಮಾತ್ರ ತೋರಿಸ್ಬೇಕು. ಮತ್ತು ವಾಪಸ್ ಇಮಿಡಿಯೇಟಾಗಿ ಡ್ರಾದಲ್ಲಿ ಬೀಗ ಹಾಕ್ಕೊಂಡು